ಪ್ರಯತ್ನ ಮಾಡ್ರಿ ವಿದ್ಯಾರ್ಥಿಗಳೇ. ಅಂದಾಜು ಬೆಲೆ ಮೇಲೂ ಮಾಡ್ಬೋದು, ಆದ್ರೆ ಖಾತ್ರಿ ಮಾಡ್ಕೋಬೇಕು. ಒಂದೊಂದು ಸಲ ನಿಮಗೆ ಅಂದಾಜು ಬೆಲೆ ಮಾಡಿಕೆಶನ್ ಗಣಿತ ಮಾಡೋದರಿಂದ ಒಳಗೊಮ್ಮೆ ತಪ್ಪಬಹುದು, ನಿಮಗೆ ಗುಣಗಳು ಹೋಗಬಾರ್ದು ಅಂತಂದ್ರೆ ನಾವು ಎರಡೂ ರೀತಿ ಮಾಡಿ ನೋಡಬೇಕು. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿ. ಎಲ್ಲರಿಗೂ ಗುರ್ತದಲ್ಲ, ಚೆಂದಾಗಿ ನೋಡ್ರಿ, ಮಾಡ್ರಿ. ಎಷ್ಟು ಸರಳ ಅದ ಅನ್ನೋದು ನಿಮಗೆ ನಾ ಹೇಳ್ತನು. ಸರಿಯಾಗಿ ಕರೆಕ್ಟಾಗಿ ನೀವು ಗುಣಾಕಾರ ಮಾಡ್ರಿ ಎಷ್ಟು ಸರಳ ಬರ್ತದೆ ನೋಡ್ರಿ. ಆಯ್ತಲ್ಲ? ನೋಡ್ರಿ ಎಲ್ಲರೂ ಬೋರ್ಡ್ ಪ್ರಯತ್ನ ಮಾಡಿ ನೋಡ್ರಿ. 2.01 ಗುಂಡ್ಲೆ 5.98 ಇದರ ಅಂದಾಜು ಬೆಲೆ ಯಾವಾಗಲಾದರೂ ಇಲ್ಲಿ ಏನು ಬಂದಾವ? ಪೂರ್ಣ ಸಂಖ್ಯೆಗಳು ಬಂದಾವ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಇವು ಎದರಾಗದ ಉತ್ತರ ಪೂರ್ಣ ಸಂಖ್ಯೆದಾಗದ ಅಂದ್ರೆ ಈ ಸಂಖ್ಯೆಗಳನ್ನು ನೀವು ಅಂದಾಜು ಬೆಲೆ ಪೂರ್ಣ ಸಂಖ್ಯೆದಾಗ ಮಾಡ್ಕೋಬೇಕು. 0.1 ಗುಂಡ್ಲೆ 5.98 ನೋಡ್ರಿ. ಇವುಗಳನ್ನ ಅಂದಾಜು ಬೆಲೆ ಮಾಡ್ಕೊಳ್ಳೋದಂದ್ರೆ ಹೆಂಗ? ಪೂರ್ಣ ಸಂಖ್ಯೆ. ಈ ಪೂರ್ಣ ಸಂಖ್ಯೆ 2 ಆಗ್ಬೇಕಾದ್ರೆ ಇಲ್ಲಿ 0 2, ಇಲ್ಲಿ 1 ಇದ್ರು 2, ಇಲ್ಲಿ ಮುಂದೆ ಬಿಂದುದ ಮುಂದೆ 3 ಇತ್ತಂದ್ರು ಇದು 2, ಇಲ್ಲಿ 4 ಇದ್ರು 2, ಇಲ್ಲಿ ಸರ್ 5 ಬಂದಿತ್ತಂದ್ರೆ 2 ಹೋಗಿ ಏನಾಗ್ಬಿಡ್ತದ? ಅದು 3 ಆಗ್ತದ. ಅಂದಾಜು ಬೆಲೆ ಮಾಡೋದು ಮೊದಲು ಕಲಿಬೇಕು. ದಶಮಾಂಶ ಅಂದಾಜು ಬೆಲೆ ಭಾಳ ಹಾಕಿನ ನಾನು ನಿಮಗೆ. ನೀವು NCB ಸೀರಿಯಲ್ ಅಭ್ಯಾಸ ಮಾಡಿದ್ರಿ, ಈ ಪೇಪರ್ ಕಣ್ಣು ಮುಚ್ಚಿ ಬಿಡಿಸ್ತೇವೆ. ಏನೀಗ ಇದು ಪೂರ್ಣ ಸಂಖ್ಯೆ ಎಷ್ಟಾಯ್ತು? ಈಗ ನೋಡಿ, ಈ ಪೂರ್ಣ ಸಂಖ್ಯೆ ಮಾಡುವಾಗ, ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಈ ಮುಂದಿನ ಅಂಕಿ ಏನು ಮಾಡ್ತದೆ? ಇದು 2 ಇಡಬೇಕು 3 ಇಡಬೇಕು ಅನ್ನೋದು ಹೇಳುತ್ತದೆ. ಇದು 5ಕ್ಕಿಂತಲೂ ಚಿಕ್ಕದದ. 5ಕ್ಕಿಂತಲೂ ಚಿಕ್ಕದಿತ್ತಂದ್ರೆ ಇದನ್ನು 2 ಇಟ್ಟು ಬಿಡ್ರಿ. ಈಗ ನೋಡಿ, ಇದನ್ನು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇದ್ರ ಮುಂದಿನ ಅಂಕಿ ಏನಾಗಿಬಿಟ್ಟದ? 5ಕ್ಕಿಂತಲೂ ದೊಡ್ಡದಾಯ್ತು. 4ಕ್ಕಿಂತಲೂ ದೊಡ್ಡದಾಗಿ ಬಿಡ್ತಂದ್ರೆ ಮುಗೀತು. 5 ಆಯ್ತು ಅಂದ್ರೆ ಇದು 6 ಆತೆ. ಇನ್ನು 5 ಇದ್ರೆ 6 ಆಗ್ತದ, 6 ಇದ್ರು 6 ಆಗ್ತದ, 7 ಇದ್ರು 6 ಆಗ್ತದ, 8 ಇದ್ರು 6 ಆಗ್ತದ, 9 ಇದ್ರು 6 ಆಗ್ತದ. ಇಲ್ಲಿ 4ಕ್ಕಿಂತಲೂ ಇಲ್ಲಿ ನಾವು ಪೂರ್ಣ ಸಂಖ್ಯೆ ಮಾಡುವಾಗ, ಅಂದಾಜು ಬೆಲೆ ಮಾಡುವಾಗ ಇದರ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಿತ್ತು ಅಂದ್ರೆ ಇದನ್ನ 6 ಮಾಡಿ ಬಿಡ್ರಿ. ಇದರ ಮುಂದಿನ ಅಂಕಿ ಏನಾಗಿದೆ? 4ಕ್ಕಿಂತಲೂ ದೊಡ್ಡದದ. ಈಗಿದು ಅವಾಗ ಏನ್ ಮಾಡ್ಬೇಕು? ಇದು 5 ಇದ್ದದ್ದನ್ನು 1 ಅಂಕಿ ಹೆಚ್ಚು ಮಾಡಿ ನೀವು ಇಲ್ಲಿ ಇಡಬೇಕು. 6 2 12 ಆತು. ಇದು ಬಯಲೆ. ಒಳಗೊಮ್ಮೆ ಇದು ತಪ್ಪಿರ್ತದೆ. ಅದಕ್ಕೆ ನಾವು ಒಂದು ಕಚ್ಚಾ ಪಟ್ನ ಏನು ಮಾಡಿಬಿಡ್ಬೇಕು? 1 ಲೆಕ್ಕ ಮಾಡಿಬಿಡ್ಬೇಕು. ಈಗ ದಶಮಾಂಶ ಇಲ್ಲ ಅಂತ ತೆಗೀರಿ. 598 ಗುಂಡ್ಲೆ 201 ದಶಮಾಂಶ ಇಲ್ಲ ಅಂತ ಗುಣಾಕಾರ ಮಾಡ್ರಿ. ತಿಳಿತಾ? ನೋಡ್ರಿ, ಈಗ ಸದ್ಯ 598 ಒಂದಲೇ 598 ಗುಂಡ್ಲೆ, ಆಮೇಲೆ ಇಲ್ಲೊಂದು ಇನ್ನೊಂದು ಗುಂಡ್ಲೆ ಹಾಕ್ರಿ. 0 ಸಂಬಂಧ 2 8 16 ಕೈಲ ಬಂತು 1, ಆಮೇಲೆ 2 9 18 1 19 ಕೈಲ ಬಂತು 1, 2 5 10 1 11. ಇವುಗಳನ್ನು ಕೂಡಿಸ್ಬೇಕು ನೀವು. ನೋಡಿ, ಕೂಡಿಸಿದಾಗ ಏನಾಗ್ತದೆ? 8 9 6 5 11 9 1 10 ಕೈಲ ಬಂತು 1 1 2 1ಕ್ಕೆ 1 ಸ್ಥಾನ ಬೆಲೆ ಸರಿ. 1 2 3 4 1 2 3 4 ಈಜ್ವಲ್ ಟು 12.01 9 8 10. ಇದು ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡಾಗ 13 ಆಗೋದಿಲ್ಲ. ಯಾಕೆ? ಈ ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡುವಾಗ ಈ 2ರ ಮುಂದಿನ ಅಂಕಿ 12ರ ಮುಂದಿನ ಅಂಕಿ 4ಕ್ಕಿಂತಲೂ ಚಿಕ್ಕದಾಗಿದೆ. ಆದ್ದರಿಂದ ಇದರ ಉತ್ತರ ಎಷ್ಟು ಹಚ್ಕೋತೀರಿ? ಪೂರ್ಣ ಸಂಖ್ಯೆ 12 ಹಚ್ಕೊಂಡು ಬಿಡ್ರಿ. ಉತ್ತರ ಸಂಖ್ಯೆ ಎಷ್ಟಾಯ್ತು? ಗುಣಾಕಾರದಿಂದನೂ ನಿಮಗೆ ಅಂದಾಜು ಬೆಲೆ ಮಾಡೋದು ತೋರಿಸಿದ. ಒಮ್ಮೆ ಒಳಗೆ ಏನಾಗ್ತದೆ? ಇದು 13 ಆಗ್ತಿರ್ತದೆ. ಹೆಚ್ಚಾನೆ ಹೆಚ್ಚಿಗೆ ಟೈಮ್ ಇತ್ತು ಅಂತಂದ್ರೆ ಹಿಂಗೆ ಮಾಡಿ ನೋಡಬೇಕು. ಗುಣಾಕಾರ ಮಾಡಿ ನೋಡಿ 2 ಕಡೆ 12 ಬಂದದ. ನಿಮ್ಮ ಉತ್ತರ ಏನಾಗ್ತದ? ಬಿ ಉತ್ತರ ಆತು. ನೋಡ್ರಿ, ಇಂಥ ಅಂದಾಜು ಬೆಲೆ ಮಾಡೋ ಲೆಕ್ಕಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಆಮೇಲೆ ತಿಳಿಸಿ ಹೇಳಾಗ ನೋಡಬೇಕು. ತಿಳಿತಲ್ಲ? ಈಗ ನಾಳೆ ನಿಮ್ಮ ಪೇಪರ್ಗಳು ಮನೆಗೆ ಬರ್ತಾವ. ಎಲ್ಲರ ಮೊಬೈಲ್ದಾಗ ಇರ್ತಾವ ಪೇಪರ್ಗಳು.
ನೀವು ಎಲ್ಲ ಪೇರೆಂಟ್ಸ್ ಮೊಬೈಲ್ದಾಗ ನಮ್ಮ ಗಣಿತ ಪೇಪರ್ ಇರ್ತದೆ. ಅವಾಗ ನೀವು ನಿಮ್ಮ ಕೋಚಿಂಗ್ ಕ್ಲಾಸ್ನೊಳಗೆ ಸರ್ ಹೇಳೋದು ಲಕ್ಷ್ಯ ಕೊಟ್ಟು ಚಂದಂಗೆ ಅವ್ರು ಹೇಳ್ದಂಗೆ ಕೇಳಿ ಅವ್ರು ಹೇಳಿದಂಗೆ ನೀವು ತಿಳ್ಕೊಂಡು ಬರ್ಲಾರ್ದನ್ನು ಕೇಳಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಎದುರಿಗೆ ನೀವು ಈ ಪೇಪರನ್ನು ಸರಳವಾಗಿ ಬಿಡಿಸ್ತೀರಿ. ನಿಮಗೂ ಜವಾಬ್ದಾರಿ ಹತ್ತದಿ ವಿದ್ಯಾರ್ಥಿಗಳಿಗೆ. ಎಲ್ಲ ನಮ್ಮ ಮನ್ಯಾಗ ಚೆಕ್ ಮಾಡ್ತಾರೆ, ಸರ್ ಹೇಳ್ದಂಗೆ ಲಕ್ಷ್ಯ ಕೊಟ್ಟು ನಾವು ಕೇಳ್ಬೇಕಪ್ಪ, ನಿಮಗೆ ಬಂದೇ ಬಿಡ್ತದ, ಆ ಶಕ್ತಿ ಬರ್ತದೆ. ಚೆಕ್ ಮಾಡೋರು ಇದ್ದಾರಂದ್ರೆ ವಿದ್ಯಾರ್ಥಿ ಪ್ರಯತ್ನ ಮಾಡಬೇಕು ಅನ್ನೋ ಭಾವನೆ ಬರ್ತಾನೆ. ಮಾಡಿದ ಗಣಿತ ನಾವು ಹುಡುಗನ ನೋಡಲಿಲ್ಲ ಅಂದ್ರೆ ಅವ ಪೂರ್ತಿ ಊಟ ಮಾಡಿ ಸೀದಾ ಮನೆಗೆ ಬಂದು ಬಿಡ್ತಾನ. ಮೊದಲ ಫಸ್ಟ್ ಮೌಲ್ಯಮಾಪನ ಸ್ಟ್ರಿಕ್ಟ್ ಚೆಕಪ್, ಆಮೇಲೆ ನೋಡ್ರಿ ಸರ್ ನೋಡ್ತಾರ ಅವ ಮುಂದೆ ಪ್ರಯತ್ನ ಮಾಡ್ತಾನೆ. ನೋಡ ಹುಡುಗರು ಹೆಚ್ಚು ಚೆಕ್ ಮಾಡಿಸಬಾರ್ದು. ಯಾಕಂದ್ರೆ ಚಾಕ್ಲೇಟ್ ಸಂಬಂಧ ತಪ್ಪಿದ್ರು ರೈಟ್ ಆಗ್ತಾವ ಹುಡುಗರು. ಎಲ್ಲ ಇವು ಆದ ಅನುಭವಗಳನ್ನು ನಿಮ್ಗೆ ನಾ 30 ವರ್ಷದ ಆದ ಅನುಭವಗಳನ್ನು ಹೇಳ್ತಿರ್ತಾನೆ. ನಮ್ಮ ಕೋಚಿಂಗ್ ಕ್ಲಾಸ್ನಾಗ ಹುಡುಗರಿಗೆ ಚೆಕ್ ಮಾಡ್ಲಿಕ್ಕೆ ಹೆಚ್ಚಿದ್ದೆ. ಅವ್ನು 10 ಗಣಿತ ಬಿಡಿಸಿದ್ದಿಲ್ಲ, ಮಾನಿಟ್ರಿ ಅವ್ಗೆ ರೈಟ್ ಹಾಕಿಬಿಟ್ರು, ಅವ ಮನೆಯಾಗೆ ಕೂತಾನ. ಹಂಗಾಗ್ತದೆ. ತಪ್ಪುಗಳಿಗೆ ಕ್ಷಮೆ ಮಾಡೋದರಿಂದ ಮತ್ತೊಂದು ತಪ್ಪ ಅವನಲ್ಲಿ ಮಾಡಬೇಕು ಅನ್ನೋ ಭಾವನೆ ಬರ್ತಾನೆ. ಅದಕ್ಕೆ ನಾವು ತಪ್ಪಿಗೆ ಕ್ಷಮೆ ಮಾಡಬಾರ್ದು, ವಿದ್ಯಾರ್ಥಿಗಳಿಗೆ ಹೊಡಿಬಾರ್ದು. ಅವ್ರು ಮಾಡ್ಯಾರಿಲ್ಲೋ ಪ್ರಯತ್ನ ಪಟ್ಟು ನಾವು ಇನ್ನೊಂದು 4-5 ಮಾದರಿಗಳನ್ನು ಹೆಚ್ಚಾಕಿ ವಿದ್ಯಾರ್ಥಿ ತಯಾರು ಮಾಡೋ ಗುರಿ ಇಟ್ಕೊಂಡು ಬಿಡ್ಬೇಕು. ನೋಡಿ, ಈಗ ನಾ ಇನ್ನೊಂದ್ಸಲ ತಿಳಿಸಿ, 2.01 ಗುಂಡ್ಲೆ 5.98 ಅಂದಾಜು ಬೆಲೆ ಅಂದ್ರೆ ಅತಿ ಸಮೀಪದ ಅಂದಾಜು ಬೆಲೆ ಅಂದಾಗ ಯಾವುದಕ್ಕೆ ಮಾಡ್ಕೋಬೇಕು ಅದನ್ನ ನೀವು ತಲೆಯಾಗಿ ಬರಬೇಕು. ಯಾವುದಕ್ಕೆ ಮಾಡ್ಕೊಳ್ಳೋದು ಅಂದಾಜು ಬೆಲೆ? ಆಮೇಲೆ ಉತ್ತರ ನೋಡ್ಕೋಬೇಕು. ನೀವು ಉತ್ತರ ಯಾವ ಪೂರ್ಣ ಸಂಖ್ಯೆದಾಗವ ಅಂದ್ರೆ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಬೇಕು. ಅದನ್ನ ನೀವೇ ತಿಳ್ಕೋಬೇಕು. ಅರ್ಥ ಆಯ್ತಾ ನಿಮಗೂ? ಆಮೇಲೆ ಏನದ, ಗುಣಾಕಾರದಲ್ಲಿ ಇದನ್ನ ನಾವು ಅಂದಾಜು ಬೆಲೆ ಮಾಡಬೇಕಾಗ್ಯದ ಅಂತ ತಿಳ್ಕೊರಿ. ಇದರ ಮುಂದಿನ ಅಂಕೆ 4ಕ್ಕಿಂತಲೂ ದೊಡ್ಡದಿತ್ತು ಅಂದ್ರೆ 3 ಮಾಡ್ರಿ. 5ಕ್ಕಿಂತಲೂ ಚಿಕ್ಕದಿತ್ತು ಅಂತಂದ್ರೆ ಇದನ್ನ 2 ಇಡಬೇಕು. ಈ ಮುಂದಿನ ಅಂಕಿನೇ ನಿಮಗೆ ಅಂದಾಜು ಬೆಲೆ ಮಾಡ್ತದ ನಾವು ಅನ್ನೋ ದಶಮಾಂಶದಾಗ. ಇದರ ಮುಂದಿನ ಅಂಕಿ 5ಕ್ಕಿಂತಲೂ ಚಿಕ್ಕದಾಗ್ಯದ, 2 ಇಡ್ರಿ, ಗುಂಡ್ಲೆ ಹಾಕ್ರಿ. ಇದು ನೋಡಿ, ಇದರ ಮುಂದಿನ ಅಂಕಿ ಏನಾಗ್ಯದ 4ಕ್ಕಿಂತಲೂ ದೊಡ್ಡದಾತಂದ್ರೆ ಮುಗಿತದ. 5ಕ್ಕಿಂತಲೂ ದೊಡ್ಡದಾದ್ರೂ ಒಂದೇ, 4ಕ್ಕಿಂತಲೂ ದೊಡ್ಡದಾದ್ರೂ ಒಂದೇ. ಯಾವುದೇ ಒಂದು ಸಂಖ್ಯೆಗಳನ್ನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ. ಇದಕ್ಕಿದ್ದಂಗೆ ನಿಮಗೆ ಅಂದಾಜು ಬೆಲೆ ಇಡಬೇಕಾದ್ರೆ ಒಂದು 2 ಲೈನ್ ನಿಮಗೆ ನಾನು ಸೂತ್ರ ತೋರಿಸ್ತೀನಿ. ಯಾವಾಗಲಿ ಅಂದಾಜು ಬೆಲೆ ಮಾಡುವಾಗ ಮಾಡುವಂಥ ಅಂಕೆಯ ಮುಂದಿನ ಅಂಕೆ, ಈ ಇಲ್ಲೊಂದು ಅಂಕೆ ನಾವು ಅಂದಾಜು ಬೆಲೆ ಮಾಡಬೇಕಾಗಿದೆ. ಮುಂದಿನ ಅಂಕೆ 0 ಬಂದ್ರೆ ಇದನ್ನ ಇದಕ್ಕಿದ್ದಂಗೆ ಇಡ್ರಿ, 1 ಬಂತು ಅಂದ್ರೆ ಇದಕ್ಕಿದ್ದಂಗೆ ಇಡ್ರಿ, 2 ಬಂತು ಅಂದ್ರೆ ಇದಕ್ಕಿದ್ದಂಗೆ ಇಡ್ರಿ, ಆಮೇಲೆ 3 ಬಂದ್ರು ಇದಕ್ಕಿದ್ದಂಗೆ ಇಡ್ರಿ. 2 ಇಡಬೇಕು. 3 ಇದ್ರು 2 ಇಡಬೇಕು, 4 ಇದ್ರು 2 ಇಡಬೇಕು. ಯಾವಾಗ 5 ಆಗ್ತದಲ್ಲ, ಇಲ್ಲಿ ಒಂದು ಏನಾಗ್ತದ +1 ಆಗಿಬಿಡುತ್ತದೆ. ಅದನ್ನ ನೆನಪಿಡುವ. 5 ಇದ್ರು 1, 6 ಇದ್ರು 1 ಕೂಡಿಸ್ಬೇಕು, 7 ಇದ್ರು 1 ಕೂಡಿಸ್ಬೇಕು, 8 ಇದ್ರು 1 ಕೂಡಿಸ್ಬೇಕು, 9 ಇದ್ರು 1 ಕೂಡಿಸ್ಬೇಕು. ಈ ನೇಮನ್ನ ನೆನಪಿಟ್ಕೊಂಡ್ಬಿಟ್ಟು ನೀವು ಅಂದಾಜು ಬೆಲೆ ಮಾಡುವಾಗ ಮುಂದಿನ ಸಂಖ್ಯೆ 0, 1, 2, 3, 4 ಇದ್ದರೆ ಇದ್ದಕ್ಕಿದ್ದಷ್ಟೇ ಇಟ್ಬಿಡ್ಬೇಕು ಆ ಸಂಖ್ಯೆ. ಪೂರ್ಣ ಸಂಖ್ಯೆದಾಗೂ ಅದೇ ನೇಮ, ದಶಮಾಂಶದಾಗೂ ಅದೇ ನೇಮ. ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡುವಾಗ ಯಾವ ಸ್ಥಾನಕ್ಕೆ ಅಂದಾಜು ಬೆಲೆ ಹೇಳಿರ್ತಾನಲ್ಲ ಅದರ ಮುಂದಿನ ಅಂಕೆಗಳು 0, 1, 2, 3, 4 ಇದ್ದರೆ ಅದರ ಮೂಲ ಎಷ್ಟದ ಅಷ್ಟೇ ಅಂಕೆ ಇಟ್ಟು ಮುಂದಿನ ಸ್ಥಾನ ಎಲ್ಲ 0 ಮಾಡಿಬಿಡ್ರಿ. ನಾವು ಪೂರ್ಣ ಸಂಖ್ಯೆ ಬಂದಾಗ ನಿಮಗೆ ಅಂದಾಜು ಬೆಲೆನ ನಿಮಗೆ ತೋರಿಸ್ತಂತ ಅಲ್ಲಿ SLC ಇರಲಾಗ ಯಾವುದೇ ಸಂಖ್ಯೆಯ ಕೊನೆಯ ಮುಂದಿನ ಸಂಖ್ಯೆಯು 5, 6, 7, 8, 9 ಬಂದಿದ್ದರೆ ಹಿಂದಿನ ಒಂದು ಸಂಖ್ಯೆಗೆ 1 ಕೂಡಿಸ್ಬೇಕು. ಪೂರ್ಣ ಸಂಖ್ಯೆ 0.1 ಕೂಡಿಸ್ಬೇಕು. 1 ದಶಮಾಂಶ ಸ್ಥಾನದಾಗ ಅಂದಾಜು ಬೆಲೆ ಆತಂದ್ರೆ 0.1 ಕೂಡಿಸ್ಬೇಕು. 2 ದಶಮಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಆತಂದ್ರೆ 0.01 ಕೂಡಿಸ್ಬೇಕು. 3 ಸ್ಥಾನಕ್ಕೆ ಅಂದಾಜು ಬೆಲೆ ಆಯಿತು ಅಂತಂದ್ರೆ 0.001 ಕೂಡಿಸ್ಬೇಕು. ನೆನ್ಪಿಟ್ಕೋರಿ, ಪೂರ್ಣ ಸಂಖ್ಯೆದಾಗ ಆದ್ರೆ ಮಾತ್ರ 1,
ದಶಮಾಂಶದಾಗ ಆಯಿತು ಅಂದ್ರೆ 0.1 0.01 0.001 ಇಷ್ಟರೊಳಗೆ ನಿಮ್ಗೆ ಅಂದಾಜು ಬೆಲೆ ಕೇಳ್ತಿರ್ತಾರೆ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ಕೊರಿ, ಸರಿಯಾಗಿ ಫೇರ್ದಾಗ ಬರ್ಕೋರಿ. ಇದು ನಿಮಗೆ ತಿಳಿದದ. ಮುಂದಿನ ಗಣಿತಗಳನ್ನು ಮಾಡ್ರಿ. ನಿಮಗೆ NCB ಸೀರಿಯಲ್ದಾಗ ಇವೆಲ್ಲ ಗಣಿತಗಳನ್ನು ಹಾಕ್ಯಾರ. ಈಗ ನೀವು ಮತ್ತೆ ರಿಪೀಟ್ ಚೆಕ್ ಮಾಡಿ ನೋಡ್ರಿ, ನಿಮಗೆ ಗಣಿತ ಬರ್ತಾವೆ.